ಮಗನೊಬ್ಬ ತನ್ನ ತಂದೆ ತಾಯಿಯನ್ನ ಸುತ್ತಿಗೆಯಿಂದ ಹೊಡೆದು ಭೀಕರವಾಗಿ ಹತ್ಯೆಗೈದ ಪ್ರಕರಣ ಬ್ರಹ್ಮಾವರದ ಗಾಂಧಿನಗರ ಎಂಬಲ್ಲಿ ನಡೆದಿದೆ. ಗಾಂಧಿನಗರದ ನಿವಾಸಿ ಮೆಹಬೂಬ್ ಅಲಿ ಹಾಗೂ ಅವರ ಪತ್ನಿ ಶಂಷಾದ್ ಬೇಗಂ ಕೊಲೆಗೀಡಾದ ದಂಪತಿ. ಕೊಲೆ ಆರೋಪಿ ಶಾಹಿದ್ ಅಲಿ ಎಂಬಾತನನ್ನ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮೆಹಬೂಬ್ ಅಲಿ ಲಾರಿ ಚಾಲಕರಾಗಿ ದುಡಿಯುತ್ತಿದ್ದು, ಅವರ ಮಗ ಶಾಹಿದ್ ಅಲಿ ಫುಡ್ ಡೆಲಿವರಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಈತ ಕ್ಷುಲ್ಲಕ ಕಾರಣಕ್ಕಾಗಿ ತಂದೆ ತಾಯಿಯೊಂದಿಗೆ ಜಗಳವಾಡಿ ಸುತ್ತಿಗೆಯಿಂದ ಬಡಿದು ಭೀಕರವಾಗಿ ಕೊಲೆ ಮಾಡಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕೊಲೆ ಮಾಡಿದ ಬಳಿಕ ಈತನೇ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇವತ್ತು ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕಾಡಿ ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರ್ತದೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತೇಳಿ ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನಾನು ನನ್ನ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದೇನೆ ಅಂತ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತೊಗೊಂಡಿದ್ದಾರೆ. ಆಮೇಲೆ ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಇವರ ತಂದೆ ಆಗಿರುವಂತಹ ಮೆಹಬೂಬ್ ಅಲಿ ಅವರು ಫಿಶ್ ಗಾಡಿ ಓಡಿಸ್ತಿರುವಂಥವ್ರು, ತಾಯಿ ಶಂಷಾದ್ ಬೇಗಂ ಅವರು ಹೌಸ್ ವೈಫ್ ಆಗಿದ್ದಾರೆ. ಅವರಿಬ್ಬರು ಮರ್ಡರ್ ಮಾಡಿರೋ ಪರಿಸ್ಥಿತಿಯಲ್ಲಿ ಕಂಡುಬಂದಿದೆ. ಪ್ರಾಥಮಿಕವಾಗಿ ಒಂದು ಸುತ್ತಿಗೆ ಒಂದು ಹ್ಯಾಮರ್ ತೊಗೊಂಡು ಅಟ್ಯಾಕ್ ಮಾಡಿದಾಗೆ ಕಂಡು ಬರ್ತಾ ಇದೆ. ಮತ್ತು ಟೈಮ್ ಆಫ್ ಅಫೆನ್ಸು ಬಗ್ಗೆ ಈಗ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿರೋದು ನಿನ್ನೆ ರಾತ್ರಿನೇ ಆಗಿರಬೇಕು ಅಂತ ನಮಗೆ ಅನಿಸ್ತಿದೆ. ರಾತ್ರಿ ಅಫೆನ್ಸ್ ಆದಮೇಲೆ ಇಲ್ಲೇ ಅವ್ರ ಮನೆಯಲ್ಲಿ ಇದ್ದಿದ್ದು. ಆಮೇಲೆ ಬೆಳಗ್ಗೆ ಎದ್ದು ನಮಗೆ ಕರೆ ಮಾಡಿ ತಿಳಿಸಿರೋದು. ಮತ್ತು ಆರೋಪಿಯನ್ನು ವಶಕ್ಕೆ ತೊಗೊಂಡು ನಾವು ಪರಿಶೀಲನೆ ಮಾಡಿದಾಗ ಆರೋಪಿದ ವರ್ಷನ್ ಏನಂತ ಹೇಳಿದರೆ, ತಂದೆ ಸುಮಾರು ನನಗೆ ಟಾರ್ಚರ್ ಕೊಡ್ತಿದ್ರು, ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ರು. 31 ವಯಸ್ಸಾಗಿದೆ, ಮದುವೆ ಆಗಲಿಲ್ಲ, ಬೇರೇನು ಸರಿಯಾಗಿರೋ ಕೆಲಸ ಮಾಡ್ತಿದ್ದಿಲ್ಲ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಥರ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು, ಕೆಲವೊಮ್ಮೆ ಶಾರೀರಿಕವಾಗಿ ಹೊಡಿತಿದ್ರು ಅಂತ ಹೇಳ್ತಾರೆ. ಮತ್ತು ತನಿಖೆಯಲ್ಲಿ ಗೊತ್ತಾಗಬೇಕಾಗ್ತದೆ ಅದರಲ್ಲಿ ಸತ್ಯಾಸತ್ಯಗಳು. ಅದಕ್ಕೆಲ್ಲ ತಾಯಿ ಸಾಥ್ ಕೊಡ್ತಾಯಿದ್ರು ತಂದೆಗೆ ಅಂತ ಹೇಳಿ ಇವರ ಆರೋಪ. ಅದು ಸಹಿಸ್ಕೊಳ್ಳೋಕ್ಕಾಗದೆ ನಾನು ಈ ಥರ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಈ ವ್ಯಕ್ತಿಯನ್ನು ವಶಕ್ಕೆ ತೊಗೊಂಡಿದ್ದೀವಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಅದರೊಟ್ಟಿಗೆ ಏನಾದರೂ ಅಮಲು ವಸ್ತುಗಳು, ಗಾಂಜಾ ಅಥವಾ ಆ ಥರ ಏನಾದರೂ ವಸ್ತುಗಳು ಯೂಸ್ ಮಾಡಿದ್ದಕ್ಕೆ ಈ ಥರ ಆಗ್ತಿದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ನಾವು ಮತ್ತೆ ತನಿಖೆಯಲ್ಲಿ ನಮಗೆ ಗೊತ್ತಾಗ್ತದೆ. ಸದ್ಯಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ಫಿಂಗರ್ ಪ್ರಿಂಟು ಎಲ್ಲರೂ ಬಂದಿದ್ದಾರೆ. ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಿದ್ದೀವಿ ಮತ್ತು ತನಿಖೆ ಮುಂದುವರಿಯುತ್ತೆ. ಅವನೇ ಫೋನ್ ಮಾಡಿ ಅಲ್ಲ, ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ, ಅವರು ಮದುವೆಯಾಗಿ ಬೇರೆ ಕಡೆ ಈಗ ನಾವು ನೈಬರಿಂದ ಕಂಪ್ಲೇಂಟ್ ತೊಗೊಂಡಿಲ್ಲ. ಹೇಳಿದ್ದು ತಂದೆ ಮಾನಸಿಕವಾಗಿ ತುಂಬ ಹಿಂಸೆ ಕೊಟ್ಟಿದ್ದಾರೆ, ಅದಕ್ಕೆ ತಾಯಿ ಸಾಥ್ ಕೊಟ್ಟಿದ್ದಾರೆ. ಬಟ್ ತಿಳ್ಕೊಬೇಕಾಗ್ತದೆ ಅದಿದೆಯಾ ಅಥವಾ ಬೇರೆ ಯಾವುದಾದ್ರೂ ಕಾರಣಗಳಿದೆ ಅಂತ ನಾವು. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಗೊತ್ತಾಗಲಿಲ್ಲ ಈ ಥರ ಘಟನೆ ಆಗಿರೋದು. ಪೊಲೀಸರಿಗೆ ಇವರು ಕರೆದು 112 ಕರೆದು ಹೇಳಿದಾಗಲೇ ಸ್ಥಳೀಯರಿಗೂ ಸಹ ಗೊತ್ತಾಗಿಲ್ಲ. ಅವರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಕೆಲಸ ಮಾತ್ರ ಅಲ್ಲ ಅವನು. ಹಾಗಾಗಿ ತಾಯಿ ತಂದೆ ಮಕ್ಕಳ ಜೊತೆಯಲ್ಲಿ ಏನು ಇದೂ ಇರಲಿಲ್ಲ, ಭಿನ್ನಾಭಿಪ್ರಾಯ ಏನೂ ಇರಲಿಲ್ಲ. ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರು. ಮತ್ತು ಅವರಿಗೆ ಆ್ಯಕ್ಚುಲಿ ಈಗ ಸ್ವಲ್ಪ ದಿವಸ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ತನ್ನ ಸುಟ್ಟಿಗೆ ಸೈಲೆಂಟ್ ಆಗಿರ್ತಿದ್ದ. ಮತ್ತು ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ಅವ್ರಿಗೆ, ಬೀಡಿ ಸಿಗರೇಟ್ ಅಥವಾ ಏನಾದರೂ ಇಲ್ಲ. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಹೋಗಿ ಮತ್ತು ತಾಯಿ ತಂದೆಯವರಿಂದ ಏನಾದರೂ ತೊಂದರೆ ಅವ್ರು ಹೊಡ್ತಿದ್ರು, ಏನಾದರೂ ಇದು ಸುಮ್ಮನೆ ಕಾರಣ ಇದೆ ಹೇಳೋದು ಸುಳ್ಳು ಮಾತು ಇದೆಲ್ಲ ಅಂತ ಏನೂ ಇರಲಿಲ್ಲ. ಏಕೆಂತ ಹೇಳಿದರೆ ನಾವು ಬರ್ತಾ ಹೋಗ್ತಿದ್ರು, ಅದಲ್ಲದೆ ತಂಗಿ ಹತ್ರ ಕೇಳಿದೆ, ಮತ್ತು ನೇಬರಲ್ಲಿ ಯಾರ ಹತ್ರ ಕೇಳಿದ್ರು ಒಂದು ಶಬ್ದ ಸಮೇತ ಯಾರಿದ್ದು ಇದು ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಏಕೆಂತ ಹೇಳಿದರೆ ಅವನೇನಾದರೂ ಅವ್ರಿಗೆ ಟಾರ್ಚರ್ ಮಾಡ್ತಿದ್ರು ಹಾಗೆ ಹೀಗೆ. ಅದು ಅಲ್ಲದೆ ಅವನೊಂದು ಸ್ವಲ್ಪ 10, 28, 30 ವರ್ಷದ ಪ್ರಾಯದವನು, ಹಾಗೇನು ಇದು ಮಾಡಲಿಕ್ಕಿಲ್ಲ. ಏಕೆಂತಂದರೆ ಮತ್ತು ನೇಬರ್ನವ್ರಿಗೆ ಗೊತ್ತಾಗಲೇಬೇಕಲ್ವ ಎಂತ ಈ ಥರ ಇದ್ದರೆ. ಅನ್ಎಕ್ಸ್ಪೆಕ್ಟೆಡ್ ಅವರಿಗೆ ಏನಾಯಿತು, ಈಗ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ಸ್ವಲ್ಪ ಇದು ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾವುದರಿಂದ ಸೈಲೆಂಟ್ ಇರ್ತಿದ್ದ ಏನಂತ. ಮತ್ತು ಯಾರು ಬಂದರೆ ಯಾರಲ್ಲಿ ಆದರೂ ಒಂದು ಮಾತಾಡುವಾಗ ಆದರೆ ಏನಾದರೂ ಸ್ವಲ್ಪ ತಪ್ಪಿದ್ದು ಉತ್ತರ ಕೊಡುವನು ಅಂಥ ಹುಡುಗನೂ ಅಲ್ಲ ಅವನು. ಏನಾಯ್ತು ಅದೆಲ್ಲ ದೇವರ ಇಚ್ಛೆ ಇರುವಾಗ ಮತ್ತೆ ಎಂತ ಮಾತಾಡಲಿಕ್ಕೆ ಆಗುತ್ತೆ. ಏನು ಕೆಲಸ ಮಾಡ್ತಿದ್ದು ಕೆಲಸವನ್ನು ಸ್ವಲ್ಪ ಜೊಮೆಟೊಗೆಲ್ಲ ಹೋಗಿ ಮಾಡ್ತಿದ್ದ ಅಷ್ಟೇ, ಬೇರೆ. ಮತ್ತು ತಂದೆ ಎಲ್ಲ ಮನೆಗಳಲ್ಲೆಲ್ಲ ಕೆಲಸ ಅವರೇ ಮಾಡ್ತಿದ್ರು, ಎಲ್ಲ ಸೇರಿಕೊಂಡು ಎಲ್ಲ ಮಕ್ಕಳು. ಏನು ಕೆಲಸ ಅವ್ರು ಡ್ರೈವಿಂಗ್ ಗಾಡಿ ಉಂಟು, ಅವ್ರಿಗೆ ಡ್ರೈವಿಂಗ್ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಒಳ್ಳೆ ಪ್ರೀತಿಯಿಂದ ಒಳ್ಳೆ ನೋಡ್ಕೊತಿದ್ರು, ಒಳ್ಳೆ ಒಬ್ಬನೇ ಮಗ, ಒಂದು ಮಗಳು, ಒಂದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.